ಇವ ಮೊದಲೇ ಸುದರ್ಶನ ಅಲ್ಲ. ಓ, ಹೊಸ ಸುದರ್ಶನ. ಮತ್ತೆ ಜನರೆಲ್ಲ ಬದಲಾವಣೆ ಬದಲಾವಣೆ ಕೇಳ್ತಾರಮ್ಮ. ಹೌದೇನೋ? ಎದ್ದು ಬಂದಿದ್ದೇನೆ, ಅಷ್ಟು ಮೇಲಿಂದ ಎಷ್ಟು ಕೆಳಗೆ ಬಂದಿದ್ದೇನೆ. ಜಾರಿದ್ದಲ್ಲ, ಇಳಿದು ಬಂದಿದ್ದು. ಸ್ವಾಮಿ, ಪ್ರಪಂಚದಲ್ಲಿ ಗಂಡ ಹೆಂಡತಿಯರು ಪರಸ್ಪರ ಹೊಗಳುವುದನ್ನು ಸಾಧನೆ ತೆಗೆದುಕೊಂಡಿದ್ದಾರೆ. ಹೇಗೆ ಅವರು ಇವರದ್ದು ಅತಿಯಾಗಿ ಹೋಯ್ತು. ಒಂದು ಮಾತಿದೆ, ಅತಿ ಸರ್ವತ್ರ ವರ್ಜಯೇ, ಯಾವುದು ಅತಿ ಆಗಬಾರದು. ಈಗ ನನ್ನಷ್ಟಕ್ಕೆ ನಾನು ಮಾತಾಡಿಕೊಂಡರೆ ನನ್ನನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡ್ತಾರೆ. ನಾನು ಮಾತಾಡಿಸ್ತೇನೆ. ನಿನಗೆ ಅಂತ ಕೇಳ್ತೇನೆ. ಯಾಕಮ್ಮ? ಅಲ್ಲದೆ ಹೋದ್ರೆ ಮೊದಲಿಗೆ ಯಾರಿಗೆ ನಮಸ್ಕಾರ ಮಾಡಬೇಕು? ತಂದೆ ತಾಯಿಯಲ್ಲಿ ಅಪ್ಪನಿಗೆ. ಅಪ್ಪನಿಗೆ ನಮಸ್ಕಾರ ಮಾಡಬೇಕು. ಯಾರಿಗೆ ನಮಸ್ಕಾರ ಮಾಡಿದ್ದೀಗ? ನಿಮಗೆ. ನನಗೆ? ಅಲ್ಲಿ ಕುಳಿತಿರುವುದು ಕಾಣುವುದಿಲ್ವಾ? ತಂದೆಗಲ್ವಾ ಮೊದಲು ನಮಸ್ಕರಿಸಬೇಕಾದದ್ದು. ನಾನು ಕೈ ಎತ್ತಿದ್ದು ಹಾಗೇ ಬಂತು, ನೋಡಲಿ ಕೈ ಮೇಲೆ ಆಯ್ತು. ಮಾಡೋದಿಲ್ವಾ ಅಪ್ಪನಿಗೆ ನಮಸ್ಕಾರ? ಅಮ್ಮ, ಈ ಸುದರ್ಶನ ಹಳೆಯ ಪದ್ಧತಿಯನ್ನೆಲ್ಲ ಬಿಟ್ಟಿದ್ದೇನೆ. ಹೊಸದೀಗ ನಿಂದು? ಹೌದು. ಇವ ಮೊದಲೇ ಸುದರ್ಶನ ಅಲ್ಲ. ಓ, ಹೊಸ ಸುದರ್ಶನ. ಮತ್ತೆ ಜನರೆಲ್ಲ ಬದಲಾವಣೆ ಬದಲಾವಣೆ ಕೇಳ್ತಾರಮ್ಮ. ಹೌದೇನೋ? ನೀನು ಆದಷ್ಟು ಹೊಸತೇ ಮಾಡು, ಆದ್ರೆ ಎಲ್ಲರೂ ನೋಡೋ ಹಾಗೆ ಮಾಡು. ಈಗ ಯಾಕೆ ಅಮ್ಮನಿಗೆ ಯಾಕೆ ಮೊದಲಾಗಿ ನಮಸ್ಕಾರ ಮಾಡಿದ್ ನೀನು? ನನ್ನ ಕ್ರಮವನ್ನು ಬದಲಾಯಿಸಿದ್ದೇನೆ. ಯಾವುದಪ್ಪ? ನನಗೆ ಯಾರ ಹತ್ತಿರ ಕೆಲಸ ಇದೆಯೋ ಅವರಿಗೆ ಮಾತ್ರ ನಮಸ್ಕಾರ ಕೊಡುವುದು. ಈಗ ತಾಯಿಯ ಬಳಿಯಲ್ಲಿ ನಿನ್ನ ಕೆಲಸ. ನಿನಗೆ ಗೊತ್ತಾಯ್ತಾ? ಏನು ಸ್ವಾಮಿ? ಇವತ್ತು ಅವನಿಗೆ ಅಮ್ಮನಲ್ಲಿ ಕೆಲಸ ಉಂಟು, ಈ ಪ್ರಸಂಗದಲ್ಲಿ ಇನ್ನೂ ಕೆಲಸ ಇಲ್ಲ. ನೀವಿಬ್ರು ಮುಂದುವರಿಸಿ. ಬರ್ಬೇಕು. ನನ್ನ ಕೆಲಸ ಇಲ್ಲಿಗೆ ಮುಗಿಯಿತಾ? ಅಲ್ಲ, ಪ್ರಸಂಗದ ಕಥಾನಾಯಕನೇ ನೀನು. ಪ್ರಸಂಗ ನೋಡಿ ನೋಡಿ, ನಿಮ್ಮ ಮಗ ಕಥಾನಾಯಕ ಮಗನೇ ಅದು. ಅಲ್ಲ, ನೀವು ಪ್ರಸಂಗದ ಕಥಾನಾಯಕನೇ ನೀವು. ನೀನು ಇಲ್ಲದಿದ್ರೆ ಹೇಗೆ? ನೀವು ಕುಳಿತುಕೋ, ನಾನು ಕರೆದಾಗ ಬಂದ್ರೆ ಸಾಕು. ಈಗ ಅವ ನನ್ನಲ್ಲಿ ಮಾತನಾಡ್ಬೇಕಲ್ವಾ ಲಕ್ಷ್ಮಿ? ಈಗ ಈ ಪ್ರಸಂಗದಲ್ಲಿ ನನ್ನ ಪಾತ್ರ ಏನಂತ ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ವಾದಿ ಪ್ರತಿವಾದಿ ಅಲ್ಲಲ್ಲ, ಪ್ರಧಾನ ಭೂಮಿಕೆ ನನ್ನದೇ, ಪಾತ್ರ ಮಾತ್ರ ಮುಂದುವರ್ಸ. ಮತ್ತೆ ಈ ಪ್ರಸಂಗ ನಿನ್ ತಲೆ ಮೇಲೆ ಉಂಟು, ಹಾಗಾಗಿ ನೀವು ಕುತ್ಕೊಂಡ್ರೆ ಸಾಕು. ಅದು ಕೂಡ ನನ್ನ ತಲೆ ಮೇಲೆ ಉಂಟು. ತಲೆ ಮೇಲೆ ಇವತ್ತು ಬಹುಶಃ ಇವ ನನ್ನ ತಲೆ ಭಾರ ಜಾಸ್ತಿ ಮಾಡುವುದಕ್ಕಾಗಿಯೇ ಇಷ್ಟೊತ್ತಲ್ಲಿ ಎದ್ದು ಬಂದದ್ದೇ ಇರಬೇಕು.
ದೇವಿ ಎಲ್ಲರೂ ಆರಾಧಿಸುತ್ತ ವಂದನೆಯ ಗೈವರು ಎಲ್ಲರೂ ಆರಾಧಿಸುತ್ತ ವಂದನೆಯ ಗೈವರು ಲಕ್ಷ್ಮೀ ದೇವಿ ಓ ಲಕ್ಷ್ಮೀ ದೇವಿ लक्ष्मी देवी लक्ष्मी देवी ಲಕ್ಷ್ಮಿ ರಮಣ ನಮ್ಮ ಮಗ ಈ ಸಲ ತಯಾರಾಗಿದ್ದಾನೆ, ಬಹಳಷ್ಟು ತಯಾರಾಗಿದ್ದಾನೆ.